ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಯಾರನ್ನು ದ್ವೇಷಿಸದೆ ಏನನ್ನು ಆಕಾಂಕ್ಷಿಸದಂತ ಕರ್ಮಯೋಗಿ ನಿತ್ಯ ಸನ್ಯಾಸಿಗೆ ಸಮವಾಗಿದ್ದಾನೆ. ಏಕೆಂದರೆ ರಾಗದ್ವೇಷಗಳು ಎರಡನ್ನು ತ್ಯಜಿಸಿದವನು ಸಂಸಾರ ಬಂಧನಗಳಿಂದ ಮುಕ್ತನಾಗಿ ಬಿಡುತ್ತಾರೆ. ಕಮರೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವ ಮನುಷ್ಯ ಭಗವತ್ ತತ್ವ ಜ್ಞಾನವು ಲಭಿಸಿದ ನಂತರ ಪರತತ್ವ ಶಾಂತಿಯನ್ನು ಹೊಂದುತ್ತಾನೆ. ಜ್ಞಾನಯೋಗ, ಕರ್ತವ್ಯ ಯೋಗ, ಈ ಎರಡು ಯೋಗಗಳು ಬೇರೆ ಬೇರೆ ಎಂದು ಕೆಲವರು ಅಜ್ಞಾನಿಗಳು ಹೇಳುತ್ತಾರೆ. ಇದು ತಪ್ಪು. ಈ ಎರಡು ಯೋಗಗಳಲ್ಲಿ ಯಾವುದಾದರೂ ಒಂದು ಯೋಗವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಸಾಕು. ಎರಡರನ್ನು ಆಚರಿಸಿದಂತೆಯೇ ಆಗುತ್ತದೆ. ಜ್ಞಾನಯೋಗಿಗಳು ಮರಣದ ನಂತರ ಯಾವ ಲೋಕವನ್ನು ಸೇರುವರೋ ಕರ್ಮಯೋಗಿಗಳು ಅದೇ ಲೋಕವನ್ನು ಸೇರುತ್ತಾರೆ. ಕರ್ಮಯೋಗಗಳು ಒಂದೇ ಎಂದು ಗ್ರಹಿಸಬೇಕು. ಅಂದರೆ ಜ್ಞಾನಯೋಗ ಕರ್ಮಯೋಗವಾಗಿರುವ ಮಾನವ ಕರ್ತವ್ಯಗಳನ್ನು ಅನುಷ್ಠಾನಗೊಳಿಸದೆ ಕರ್ಮ ಸನ್ಯಾಸವನ್ನು ಸ್ವೀಕರಿಸುವುದರಿಂದ ಯಾವ ಪ್ರಯೋಜನವಿಲ್ಲ. ಪರಮಾತ್ಮನನ್ನು ಸೇರುವುದಕ್ಕೆ ಕರ್ಮಯೋಗವೇ ಹತ್ತಿರದ ದಾರಿಯಾಗಿದೆ. ಪರಮ ಮುನೇಶ್ವರರೆಲ್ಲರೂ ಈ ಕಾರಣದಿಂದಲೇ ಸಂಸಾರಿಗಳಾಗಿದ್ದಾರೆ. ಕರ್ಮಯೋಗ ನಿಯುಕ್ತನಾದ ಮನುಷ್ಯನು ಜಿತೇಂದ್ರಿಯನಾಗಿ ಶುದ್ಧ ಮನಸ್ಸಿನಿಂದ ಸರ್ವ ಪ್ರಾಣಿಗಳಲ್ಲಿಯೂ ಪರಮಾತ್ಮನಿದ್ದಾನೆ ಎಂದು ತಿಳಿದುಕೊಂಡರೆ ಕರ್ಮಬದ್ಧನಾಗಲಾರನು. ಅಂದರೆ ವ್ಯಾಮೋಹಗಳಿಗೆ ಬಂಧಿತನಾಗುವುದಿಲ್ಲ. ಕರ್ಮ ಕಾರಣ ಪಾಪಗಳು ಅವನಿಗೆ ಅಂಟುವುದಿಲ್ಲ. ಜಿತೇಂದ್ರಿಯನಾದ ಮನುಷ್ಯನು ನೋಡುತ್ತಿರುವಾಗ, ಕೇಳುತ್ತಿರುವಾಗ, ಮುಟ್ಟುತ್ತಿರುವಾಗ, ವಾಸನೆ ನೋಡುತ್ತಿರುವಾಗ, ನಡೆಯುತ್ತಿರುವಾಗ, ನಿದ್ರಿಸುತ್ತಿರುವಾಗ, ಉಸಿರಾಡುವಾಗ ತನ್ನ ಪ್ರಮೇಯವಿಲ್ಲದೆ ಇಂದ್ರಿಯಗಳು ಕಾರ್ಯ ಮಾಡುತ್ತಿರುವುದನ್ನು ಗ್ರಹಿಸುತ್ತಾನೆ. ಮಾತನಾಡುತ್ತಿರುವಾಗ, ಬಿಡುವಾಗ ಮತ್ತು ಹಿಡಿಯುವಾಗ, ಕಣ್ಣು ಮುಚ್ಚುವಾಗ ಮತ್ತೆ ತೆರೆಯುವಾಗ, ತಿನ್ನುವಾಗ ಮತ್ತು ವಿಸರ್ಜಿಸುವಾಗ ಇಂದ್ರಿಯಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತಿವೆ ಎಂದು ಇಂದ್ರಿಯರ್ಥಗಳ ಮೇಲೆ ತನ್ನ ಪ್ರದ ಇಲ್ಲವೆಂದು ಭಾವಿಸುತ್ತಾನೆ. ನಮ್ಮ ಕರ್ಮಗಳನ್ನು, ಕರ್ಮಭಾರವನ್ನು, ಕರ್ಮ ಫಲಿತವನ್ನು ಪರಮಾತ್ಮನ ಅಧೀನ ಮಾಡಿ ಆಶಾರಹಿತ ಮನಸ್ಸಿನಿಂದ ಕರ್ಮಾಚರಣೆ ಮಾಡುವ ಮನುಷ್ಯನಿಗೆ ತಾವರೆ ಎಲೆಯ ಮೇಲಿರುವ ನೀರಿನ ಹನಿಗಳ ಹಾಗೆ ಪಾಪಗಳು ಅಂಟುವುದಿಲ್ಲ. ಕರ್ಮಯೋಗಿಗಳು ಆಶಮೋಹನಗಳನ್ನು ಪರಿತ್ಯಾಜಿಸಿ ಕೇವಲ ದೇಹ ರಕ್ಷಣೆಗಾಗಿ ಮನೋವಾಕ್ ಕಾಯ ಕರ್ಮಗಳನ್ನಾಚರಿಸುತ್ತಾರೆ. ಯೋಗವೆಂದು ಭಾವಿಸಬಹುದು. ಇದೇ ಕರ್ಮ ಸನ್ಯಾಸ ಯೋಗವೆಂದು ಭಾವಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.